ಹಲೋ ಫ್ರೆಂಡ್ಸ್, ನನ್ನ ಹೆಸರು ಜೀವನ್ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಬಯಾಲಜಿ 2019 ಪಾರ್ಟ್ 2 ಕರ್ನಾಟಕ CET ಪೇಪರ್ಸ್ನ ಬಿಡಿಸೋಕೆ ಹೋಗ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ವಿಡಿಯೋವನ್ನು ನೋಡುವುದಕ್ಕಾಗಿ. ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕರ್ನಾಟಕ CET ಪ್ರಿಪೇರ್ ಆಗ್ತಿದ್ರೆ. ನೆಕ್ಸ್ಟ್ ನಾವು ವಿಡಿಯೋ ಸ್ಟಾರ್ಟ್ ಮಾಡ್ಕೋಗೋಣ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 31ನೇ ಕ್ವಶನಿಂದ 60ನೇ ಕ್ವಶನ್ ತನಕ ಹೇಳಕ್ಕೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬಯಾಲಜಿ ಪೇಪರ್ ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1ದಲ್ಲಿ 1ನೇ ಕ್ವಶನಿಂದ 30ನೇ ಕ್ವಶನ್ ತನಕ ಇತ್ತು. ಈ ಪೇಪರ್ನಲ್ಲಿ ಈ ಪಾರ್ಟ್ 2ನಲ್ಲಿ 31ನೇ ಕ್ವಶನಿಂದ 60ನೇ ಕ್ವಶನ್ ತನಕ ಇರುತ್ತೆ. ನೆಕ್ಸ್ಟ್ 31ನೇ ಪ್ರಶ್ನೆಗೆ ಬಂದು, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರೋಟೀನ್ GLUT4? ಫಂಕ್ಷನ್ ಆಸ್ ಇಂಟರ್ಸೆಲ್ಯುಲರ್ ಗ್ರೌಂಡ್ ಸಬ್ಸ್ಟೆನ್ಸ್, ಫೈಟ್ಸ್ ಇನ್ಫೆಕ್ಷಿಯಸ್ ಏಜೆಂಟ್ಸ್, ಎನೇಬಲ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್, ಆಕ್ಟ್ಸ್ ಆಸ್ ಎನ್ ಎಂಜೈಮ್. ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರೋಟೀನ್ GLUT4? ಇದಕ್ಕೆ ಸರಿಯಾದ ಉತ್ತರ ಎನೇಬಲ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್. ಎನೇಬಲ್ಸ್ ಸಿ. ಇದಕ್ಕೆ ಸರಿಯಾದ ಉತ್ತರ ಎನೇಬಲ್ಸ್ ಗ್ಲೂಕೋಸ್ ಟ್ರಾನ್ಸ್ಪೋರ್ಟ್ ಇಂಟು ಸೆಲ್ಸ್. ನೆಕ್ಸ್ಟ್ 32ನೇ ಕ್ವಶನ್, ಸೆಲ್ಸ್ ಇನ್ ದ ಕ್ವಿಸೆಂಟ್ ಸ್ಟೇಜ್ G0. ಸೆಲ್ ಸೈಕಲ್ ಅಂಡ್ ಸೆಲ್ ಡಿವಿಷನ್ ಒಳಗೆ ಈ ಕ್ವಶನ್ ಬರುತ್ತೆ. ಈ ಕ್ವಶನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಸೆಲ್ಸ್ ಇನ್ ದ ಕ್ವಿಸೆಂಟ್ ಸ್ಟೇಜ್ G0 ರಿಮೈನ್ ಮೆಟಬಾಲಿಕಲಿ ಆಕ್ಟಿವ್, ರಿಮೈನ್ ಮೆಟಬಾಲಿಕಲಿ ಇನ್ಆಕ್ಟಿವ್, ಶೋ ಇಂಡೆಫಿನೆಟ್ ಪ್ರೊಲಿಫರೇಷನ್, ಆಲ್ವೇಸ್ ಬಿಕಮ್ ಕ್ಯಾನ್ಸರಿಯಸ್. ರಿಮೈನ್ ಮೆಟಬಾಲಿಕಲಿ ಆಕ್ಟಿವ್ ಆಗಿರುತ್ತೆ ಆ ಸೆಲ್ ಕ್ವಿಸೆಂಟ್ ಸ್ಟೇಜಲ್ಲಿ. ರಿಮೈನ್ ಮೆಟಬಾಲಿಕಲಿ ಆಕ್ಟಿವ್. ಇದಕ್ಕೆ ಸರಿಯಾದ ಉತ್ತರ ಎ. ನೆಕ್ಸ್ಟ್ 33ನೇ ಕ್ವಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ 1, 2, 3 regarding criteria for essentiality of nutrients in plants. Number 1, the presence of elements is must for plants to complete their life cycles. The role of element can be replaced by another element. The element must be directly involved in the metabolism of the plant. The first one, the presence of element is must for plants to complete their life cycle. The second one, the role of element can be replaced by another element. Third one, the element must be directly involved in the metabolism of the plant. Choose the correct statements. ಯಾವ್ಯಾವುದು ಕರೆಕ್ಟ್ ಆಗಿರೋದನ್ನು ಚೂಸ್ ಮಾಡ್ರಿ ಅಂತ ಹೇಳಿದರೆ, A 2 and 3, B 3 only, C 1 and 2, D 1 and 3. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಇದರೊಳಗೆ 1 ಮತ್ತು 3 ಸರಿಯಾಗಿವೆ. ಅದಕ್ಕೆ ಸರಿಯಾದ ಉತ್ತರ 1 ಮತ್ತು 3, ಡಿ. ನೆಕ್ಸ್ಟ್ 34ನೇ ಕ್ವಶನು, ಡ್ಯೂರಿಂಗ್ chemosmotic synthesis of ATP in photosynthesis. During chemosynthetic synthesis of ATP in photosynthesis, the protons accumulate within the lumen of thylakoids. The proton accumulate in the intermediate space of mitochondrion. The proton gradient is not required. The protons accumulate in the intermediate space of the chloroplast. ಇದಕ್ಕೆ ಸರಿಯಾದ ಉತ್ತರ ಎ. During the chemosmotic synthesis of ATP in photosynthesis, the protons accumulate within the lumen of thylakoids. Next 35ನೇ ಕ್ವಶನ್, when tripalmitin is used as respiratory substrate in aerobic respiration, the process consumes 145 molecules of oxygen. The process consumes 145 molecules of oxygen and releases 102 molecules of CO2. Then
RQ ವ್ಯಾಲ್ಯೂ ಕುಡ್ ಬಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ. ನೆಕ್ಸ್ಟ್ 36ನೇ ಕ್ವಶನ್. ಐಡೆಂಟಿಫೈ ದ ಎಂಜೈಮ್ that catalyzes the step labeled as M in the given schematic representation of the replication of retrovirus. Retrovirus, animal cell, viral RNA, viral DNA. ವೈರಲ್ RNA ಇಂದ ವೈರಲ್ DNA ಹೋಗುವಾಗ ಇಲ್ಲಿ ಎಮ್ ಅಂತ ತೋರಿಸಿದರೆ, ಎಮ್ ಅನ್ನೋದು ಯಾವ ಎಂಜೈಮ್ ಅಂತ ಕೇಳಿದರೆ, DNA ಲಿಗೇಸ್, ಕಾರ್ಬೋನಿಯೇಸ್, ರಿಕಾಂಬಿನೇಸ್, RNA ಪಾಲಿಮರೇಸ್, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಇದಕ್ಕೆ ಸರಿಯಾದ ಉತ್ತರ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ನೆಕ್ಸ್ಟ್ 37ನೇ ಕ್ವಶನ್. In animal breeding, the maximum genetic variations can be achieved through crossbreeding, interspecific hybridization, outcrossing, inbreeding. In animal breeding, the maximum genetic variation can be achieved through interspecific hybridization. Next 38ನೇ question. The oil content and quality of a groundnut variety was improved by plant breeding technique. The oil content and quality of a groundnut variety was improved by plant breeding technique. This is an example for biofortification, biodegradation, biomagnification, bioremediation. ಇದಕ್ಕೆ ಸರಿಯಾದ ಉತ್ತರ ಬಯೋಫೋರ್ಟಿಫಿಕೇಶನ್. ನೆಕ್ಸ್ಟ್ 39. Microbes like spirulina can be good alternate to the conventional sources of proteins for human nutrition because they produce using synthetic fertilizers, they have high fiber content, they give more biomass in less time, the proteins are different from plant proteins. Question ಓದ್ಕೊಳ್ರಿ. Microbes like spirulina can be good alternate to the conventional sources of proteins for humans nutrition because they give more biomass in less time. ಇದಕ್ಕೆ ಸರಿಯಾದ ಉತ್ತರ ಸಿ. ನೆಕ್ಸ್ಟ್ 40ನೇ ಕ್ವಶನ್. Consider the following morphological, biochemical or physiological characteristics of plants: presence of hairy leaves, production of more nectar in flower, high sugar content in plant parts, presence of higher aspartic acid concentration. Choose the correct combination of statements which give natural resistance to plants against insect pest. Choose the correct combination of statement which give natural resistance to plants against insect pests. Second and third, 1 and 4, 1 and 2, third and fourth. Presence of hairy leaves. Consider the following morphological, biochemical or physiological characteristics of plants: presence of hairy leaves, production of more nectar in flower, high sugar content in plant parts, presence of higher aspartic acid concentration. Presence of hairy leaves, presence of higher aspartic acid concentration. ಇವೆರಡು ಸರಿಯಾಗಿವೆ. ಪ್ರೊಡಕ್ಷನ್ ಆಫ್ ಮೋರ್ ನೆಕ್ಟಾರ್ ಇನ್ ಫ್ಲವರ್, ಹೈ ಶುಗರ್ ಕಾಂಟೆಂಟ್ ಇನ್ ಪ್ಲಾಂಟ್ ಪಾರ್ಟ್ಸ್. ಇವೆರಡು ಇನ್ಸೆಕ್ಟ್ ಪೆಸ್ಟಿಗೆ ಯಾವುದೇ ಎಗೇನೆಸ್ಟ್ ಆಗಿರೋದಿಲ್ಲ. ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದರೆ ಬಿ, 1 and 4. ನೆಕ್ಸ್ಟ್ 41. In the following diagrammatic representation showing stages of embryonic development, identify the type of growth phase labeled as M and N. ಟೈಪ್ ಆಫ್ ಗ್ರೋತ್ ಹೇಳಬೇಕಂತೆ. ಎಮ್ ಮತ್ತು ಎನ್ನು ಏನೇನು ಮಾಡ್ತಿದ್ದಾವೆ ಅಂತ. ಬೋತ್ ಎಮ್ ಅಂಡ್ ಎನ್ geometric phases are geometric phases. M is arithmetic phase and N is geometric phase. Both M and N are arithmetic phases. M is geometric phase and N is arithmetic phase. M is geometric phase and N is arithmetic phase. M geometric phase and N is arithmetic phase.
ಅದಕ್ಕೆ ಸರಿಯಾದ ಉತ್ತರ ಡಿ. ನೆಕ್ಸ್ಟ್ 42ನೇ ಕ್ವಶನು. ಇಂಡೈಜೆಷನ್ ಆಫ್ ಫ್ಯಾಟ್ಸ್ ಇನ್ ಹ್ಯೂಮನ್ಸ್ ಮೇ ಬಿ ಆನ್ ಇಂಡಿಕೇಶನ್ ಆಫ್ ಅಂಡರ್ ಸೆಕ್ರೇಷನ್ ಆಫ್ amylopsin, inflammation of liver, under secretion of saliva, intestinal ulcers. ಇದಕ್ಕೆ ಸರಿಯಾದ ಉತ್ತರ ಇನ್ಫ್ಲಮೇಷನ್ ಆಫ್ ಲಿವರ್. ಇಂಡೈಜೆಷನ್ ಆಫ್ ಫ್ಯಾಟ್ಸ್ ಇನ್ ಹ್ಯೂಮನ್ಸ್ ಮೇ ಬಿ ಅ ಇಂಡಿಕೇಶನ್ ಆಫ್ ಇನ್ಫ್ಲಮೇಷನ್ ಆಫ್ ಲಿವರ್. ನೆಕ್ಸ್ಟ್ 43ನೇದು. ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. ಪರ್ಸನ್ with blood group AB can donate blood to person with blood group A. ಕರೆಕ್ಟ್ ಆಗಿದೆ. Atherosclerosis is often referred as angina pectoris. Histamine, serotonin and heparin are secreted by basophils. Erythroblastosis fetalis may result when fetus is Rh negative and mother is Rh positive. ಕರೆಕ್ಟ್ ಸ್ಟೇಟ್ಮೆಂಟ್ ಅನ್ನು ಹೇಳಬೇಕಂತೆ. ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ ಬಿ ಕ್ಯಾನ್ ಡೊನೇಟ್ ಬ್ಲಡ್ ಗ್ರೂಪ್ ಟು ಪರ್ಸನ್ ವಿತ್ ಬ್ಲಡ್ ಗ್ರೂಪ್ ಎ. ಇದು ಸರಿಯಾಗಿಲ್ಲ. ಯಾಕೆಂದರೆ ಎ ಬಿ ಬ್ಲಡ್ ಗ್ರೂಪ್ ಇರೋನು ಬ್ಲಡ್ ಗ್ರೂಪ್ ಎಗೆ ಕೊಡೋ ಹಾಗಿಲ್ಲ. ಯಾಕಂದರೆ ಆಂಟಿಜೆನ್ಸ್ ಇರ್ತವೆ, ಎಗೇನೆಸ್ಟ್ ಆಗ್ತವೆ. ಅದಕ್ಕೆ ಸರಿಯಾಗಿಲ್ಲ, ಇದು ತಪ್ಪು. ಇಲ್ಲಿ ಕೇಳಿರೋದು ಚೂಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋಯಿಂಗ್. Atherosclerosis is often referred as angina pectoris. Histamine, serotonin and heparin are secreted by basophils. ಇದು ಸರಿಯಾಗಿದೆ. ಹಿಸ್ಟಮೈನ್, ಸೆರೋಟೋನಿನ್ ಅಂಡ್ ಹೆಪರಿನ್ ಇವು ಮೂರು ಕೂಡ ಬೇಸೋಫಿಲ್ನಲ್ಲಿ ಸೆಕ್ರೆಟ್ ಆಗಿರ್ತವೆ. ಅದಕ್ಕೆ ಸರಿಯಾದ ಉತ್ತರ ಬಂದು ಸಿ. ನೆಕ್ಸ್ಟ್. In blind spot of human eye, only rods are absent. Both cones and rods are present. Only cones are absent. Both cones and rods are absent. ಇದಕ್ಕೆ ಸರಿಯಾದ ಉತ್ತರ ಇನ್ ಬ್ಲೈಂಡ್ ಸ್ಪಾಟ್ ಅಲ್ಲಿ ಬೋತ್ ಕೋನ್ಸ್ ಅಂಡ್ ರಾಡ್ಸ್ ಆರ್ ಆಬ್ಸೆಂಟ್. ಇವೆರಡು ಕೂಡ ಆಬ್ಸೆಂಟ್ ಆಗಿರ್ತವೆ. ನೆಕ್ಸ್ಟ್ 45ನೇ ಕ್ವಶನ್. ಎ ಬಾಯ್ ಆಫ್ಟರ್ ಅಟೈನಿಂಗ್ ಸೆಕ್ಸುವಲ್ ಮೆಚುರಿಟಿ ಶೋಸ್ ಮಸ್ಕ್ಯುಲರ್ growth of facial and axillary hair, aggressiveness and low pitch of voice. These changes are attributed to dash hormone, glucagon, secretin, testosterone, estrogen. ಇದಕ್ಕೆ ಸರಿಯಾದ ಉತ್ತರ ಟೆಸ್ಟೋಸ್ಟೆರಾನ್. Identify the odd one among the following disorders. ಥ್ಯಾಲಸೇಮಿಯಾ, ಫೀನೈಲ್ಕೆಟೋನುರಿಯಾ, ಸಿಕ್ಕಲ್ ಸೆಲ್ ಅನಿಮಿಯಾ, ಹೀಮೋಫಿಲಿಯಾ. ಇದಕ್ಕೆ ಸರಿಯಾದ ಉತ್ತರ ಹೀಮೋಫಿಲಿಯಾ. ಇದು ಬ್ಲಡ್ಗೆ ಸಂಬಂಧಪಟ್ಟಂಥ ಡಿಸಾರ್ಡರು. ಇವು ಮೂರು ಜೆನೆಟಿಕ್ ಡಿಸಾರ್ಡರು. ಇದು ಜೆನೆಟಿಕ್ ಡಿಸಾರ್ಡರ್, ಆದರೆ ಇದು ಬ್ಲಡ್ಡಿಂದ ಸಂಬಂಧಪಟ್ಟಿದ್ದು. ಅದಕ್ಕೆ ಇದು ಬ್ಲಡ್ಡಿಗೆ ಸಿಕ್ಕಲ್ ಸೆಲ್ ಅನಿಮಿಯಾ ಬ್ಲಡ್ಡಿಗೆ ಸಂಬಂಧಪಟ್ಟಿದ್ದು, ಆದರೆ ಹೀಮೋಫಿಲಿಯಾ ಸರಿಯಾದ ಉತ್ತರ. From the chromosomal complements given below, identify the one which shows female heterogamety. ZZ, ZW, XX, XXY, XX, XY, XX, XO. Given below, identify one which shows female heterogamety. Female heterogamety ಇದರೊಳಗೆ ಯಾವುದು ಅಂತ ಕೇಳಿದರೆ ZZ, ZW, A. ನೆಕ್ಸ್ಟ್ 48ನೇ ಕ್ವಶನ್. ಇನ್ ಮಾರ್ಗನ್ಸ್ ಎಕ್ಸ್ಪೆರಿಮೆಂಟ್ ವಿತ್ ಡ್ರಾಸೋಫಿಲಾ, ವೆನ್ ಯೆಲ್ಲೋ ಬಾಡಿಡ್ ವೈಟ್ ಐಡ್ ಫೀಮೇಲ್ ವಾಸ್ ಕ್ರಾಸ್ಡ್ ವಿತ್ ಬ್ರೌನ್ ಬಾಡಿಡ್ ರೆಡ್ ಐಡ್ ಮೇಲ್ ಅಂಡ್ ದೇರ್ F1 progeny were intercrossed, what was the percentage of recombinants in F2 generation? In Morgan's experiment with Drosophila, when yellow bodied white eyed female, yellow bodied white eyed female crossed with brown bodied red eyed male, red brown, in their F1 progeny were intercrossed ಆಗಿರ್ತವೆ. What was the percentage of recombinants in F2 generation? ಇದಕ್ಕೆ ಸರಿಯಾದ ಉತ್ತರ
1.3%. Next, in the following symbols used in the human pedigree analysis, identify the symbol that denotes consanguineous mating. ಕಾನ್ಸಾಗ್ವಿನಿಯಸ್ ಮೇಟಿಂಗು ಇದರೊಳಗೆ ಯಾವ್ದು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಬಂದು ಸಿ. ನೆಕ್ಸ್ಟ್ 50ನೇ ಕ್ವಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ನೈಟ್ರೋಜಿನಸ್ ಬೇಸಸ್ ಇಸ್ ಫೌಂಡ್ ಇನ್ DNA? DNA ಒಳಗೆ ಯಾವ ನೈಟ್ರೋಜಿನಸ್ ಬೇಸಸ್ಸು ಓನ್ಲಿ ಇನ್ DNA ಒಳಗೆ ಮಾತ್ರ ಇರುತ್ತೆ ಅಂತ ಹೇಳಿದರೆ ಗ್ವಾನೈನ್, ಥೈಮಿನ್, ಅಡಿನೈನ್, ಸೈಟೋಸಿನ್. ಇದಕ್ಕೆ ಸರಿಯಾದ ಉತ್ತರ ಥೈಮಿನ್. DNA ಒಳಗೆ ಮಾತ್ರ ಇರುತ್ತೆ. RNAದಲ್ಲಿ ಇದರ ಬದಲು ಯುರಾಸಿಲ್ ಇರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಥೈಮಿನ್. 51ನೇ ಕ್ವಶನ್. ದ ನರಿಶಿಂಗ್ ಸೆಲ್ಸ್ ಇನ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಆರ್. ಇನ್ ದ ನರಿಶಿಂಗ್ ಸೆಲ್ಸ್ the nourishing cells in the seminiferous tubules are. seminiferous tubules of testis ಒಳಗೆ ನರಿಶಿಂಗ್ ಸೆಲ್ಸ್ ಯಾವುದು ಅಂತ ಅಂದರೆ ಸರ್ಟೋಲಿ ಸೆಲ್ಸ್. ನೆಕ್ಸ್ಟ್ 52ನೇ ಕ್ವಶನ್. ಇಫ್ ಎ ನಾರ್ಮಲ್ ಮೆನ್ಸ್ಟ್ರೇಟಿಂಗ್ ವುಮೆನ್ ಮೆನ್ಸಸ್ ಅಕ್ಕರ್ ಆನ್ 5th April, ವಾಟ್ ವಿಲ್ ಬಿ ದ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಓವ್ಯುಲೇಷನ್? ಓವ್ಯುಲೇಷನ್ ವಿಲ್ ಅಕ್ಕರ್ ಇನ್ 14th day of menstrual cycle. ಇವರು 5th April ಒಳಗೆ ಮೆನ್ಸಸ್ ಆಗಿದೆ ಅಂದರೆ ಪ್ಲಸ್ 14 ಅಂತ ಹಾಕಿದರೆ 17 ಎಷ್ಟು 19 ಬರುತ್ತೆ. 19ಗೆ ಹತ್ರ ಆಗಿರುವಂಥದ್ದು ಯಾವುದು? 18th April ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಒಂದು ಸಿ. 53ನೇ ಕ್ವಶನ್. ಐಡೆಂಟಿಫೈ ದ ಸೆಲ್ಸ್ ರೆಪ್ರೆಸೆಂಟ್ಸ್ ಆಸ್ P, Q, R and S in the given schematic representation. ಸ್ಪರ್ಮೆಟೋಜೆನೆಸಿಸ್ ಒಳಗೆ P, Q, R, S ಇವು ಏನೇನು ಅಂತ ಹೇಳಿದರೆ ಸ್ಪರ್ಮೆಟೋಗೋನಿಯಾ, P, Q, R, S. P ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್, Q ಪ್ರೈಮರಿ ಸ್ಪರ್ಮೆಟೋಸೈಟ್. ಇದು ತಪ್ಪು, ಯಾಕಂದರೆ ಪ್ರೈಮರಿ ಸ್ಪರ್ಮೆಟೋಸೈಟ್ ಬಂದಾದ್ಮೇಲೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಬರೋದು, ಅದಕ್ಕಾಗಿ ಇದು ತಪ್ಪು. ನೆಕ್ಸ್ಟ್ B ಸೆಕೆಂಡರಿ ಸ್ಪರ್ಮೆಟೋಸೈಟ್, ಇದು ತಪ್ಪು. ಪ್ರೈಮರಿ ಸ್ಪರ್ಮೆಟೋಸೈಟ್ ಆದಮೇಲೆ ಸೆಕೆಂಡರಿ ಸ್ಪರ್ಮೆಟೋಸೈಟ್ ಬರೋದು. ನೆಕ್ಸ್ಟ್ C ಪ್ರೈಮರಿ ಸ್ಪರ್ಮೆಟೋಸೈಟ್, Q ಸೆಕೆಂಡರಿ ಸ್ಪರ್ಮೆಟೋಸೈಟ್ಸ್, R ಸ್ಪರ್ಮೆಟಿಡ್ಸ್, S ಸ್ಪರ್ಮೆಟೋಜೋವಾ. ಪ್ರೈಮರಿ, ಸೆಕೆಂಡರಿ, ಸ್ಪರ್ಮೆಟಿಡ್ಸ್, ಸ್ಪರ್ಮೆಟೋಜೋವಾ. ಇದಕ್ಕೆ ಸರಿಯಾದ ಉತ್ತರ ಬಂದು ಸಿ. ನೆಕ್ಸ್ಟ್ 54ನೇ ಕ್ವಶನ್. ದ ಮೆಥಡ್ ಆಫ್ ನ್ಯಾಚುರಲ್ ಕಾಂಟ್ರಸೆಪ್ಷನ್ಸ್ ವಿಚ್ ರಿಕ್ವೈರ್ಸ್ ಕರೆಕ್ಟ್ ನಾಲೆಡ್ಜ್ ಆಫ್ ಮೆನ್ಸ್ಟ್ರುವಲ್ ಸೈಕಲ್ ಈಸ್ coitus interrupts, IUDs, intrauterine devices, lactational amenorrhea, periodic abstinence. The method of natural contraception will require knowledge of periodic abstinence. A childless couple visit Assisted Reproductive Technologies ART center to get assistance how to a child. On diagnosis, it was noticed that there was low sperm count in the male partner. Which of the following strategy of ART is most suitable in this case? In vitro fertilization, zygote intrafallopian transfer, artificial insemination, gamete intrafallopian transfer. ಇದಕ್ಕೆ ಸರಿಯಾದ ಉತ್ತರ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿದರೆ ಇದು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 56ನೇ ಕ್ವಶನು. ಪ್ಲಾಂಟ್ಸ್ ಲೈಕ್ ಮಾರ್ಕೆನ್ಶಿಯಾನ್ ಫನೇರಿಯಾ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಬೈ ಮೈಟೋಸಿಸ್ ಬಿಕಾಸ್ gametophyte is diploid, they are dioecious, plant body is haploid, they are gametophytes. ಮೈಟೋಸಿಸ್ ಬಿಕಾಸ್ ಅಂತ ಅಂದರೆ ಪ್ಲಾಂಟ್ ಲೈಕ್ ಮಾರ್ಕೆನ್ಶಿಯನ್ ಫನೇರಿಯಾ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ಬೈ ಮೈಟೋಸಿಸ್ ಬಿಕಾಸ್ ಯಾಕಪ್ಪ ಅಂತಂದರೆ ಪ್ಲಾಂಟ್ ಬಾಡಿ ಹ್ಯಾಪ್ಲಾಯ್ಡ್ ಆಗಿರ್ತೈತೆ, ಅದಕ್ಕಾಗಿ ಇವು ಮೈಟೋಸಿಸ್ ಇದು ಗ್ಯಾಮೆಟ್ಸ್ ಬೈ ಮೈಟೋಸಿಸ್. ನೆಕ್ಸ್ಟ್ 57ನೇ ಕ್ವಶನು. ಐಡೆಂಟಿಫೈ ದ ಸೆಕ್ಸುವಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಎಮ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಎಮ್ ಇರೋದು ಏನು ಅಂತ ಕೇಳಿದರೆ ಕೊನಿಡಿಯಮ್, ಜೆಮ್ಯೂಲ್, ಬಡ್, ಜೂಸ್ಪೋರ್. ಎಮ್ ಅನ್ನೋದು ಇದು ಬಡ್. ನೆಕ್ಸ್ಟ್ 58ನೇ ಕ್ವಶನು. ಇನ್ ಸಮ್ ಪ್ಲಾಂಟ್ಸ್ stigma and anther mature at different times because it facilitates
cross-pollination, it prevents cross-pollination, it facilitates self-pollination, it attracts pollinators. In some plants, stigma and anther mature at different timings because it facilitates cross-pollination. 58 ಎ ಸರಿಯಾದ ಉತ್ತರ. 59 Nowadays, agricultural practice is expensive to farmers as they need to purchase hybrid seeds every year. Which of the following strategies can be employed to overcome this problem? Parthenocarpy, conventional plant breeding, production of apomictic seeds, synthetic seeds. Nowadays, agricultural practice is expensive to farmers as they need to purchase hybrid seeds every year. Which one of the following strategies can be employed to overcome this problem? Production of apomictic seeds. ಇದಕ್ಕೆ ಸರಿಯಾದ ಉತ್ತರ. Next. Last question. Identify the correct order of steps involved in artificial hybridization in plants. Bagging, artificial pollination, rebagging, emasculation. ತಪ್ಪು. emasculation, bagging, artificial pollination, rebagging. Next. Rebagging, artificial pollination, bagging, emasculation. Artificial pollination, emasculation, rebagging, bagging. ಏನು ಮಾಡ್ಬೇಕಂತಂದ್ರೆ ಮೊದಲು ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು. ಇಮ್ಯಾಸ್ಕ್ಯುಲೇಷನ್ ಯಾಕೆ ಮಾಡಬೇಕು ಅಂತಂದರೆ ಪೋಲನ್ನು ಮೊದಲು ತೆಗೆದ್ಬಿಟ್ಟು ಆಮೇಲೆ ನೀವು ಮಾಡಿ ಇದು ನೆಕ್ಸ್ಟು ಬ್ಯಾಗಿಂಗ್ ಮಾಡಿ ಇದು ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಮಾಡಿದರೆ ಸರಿಯಾಗುತ್ತೆ. ಇಲ್ಲಿ ಪೋಲನ್ನೇ ತೆಗೆದಿಲ್ಲ ಅಂತಂದರೆ ಅಲ್ಲಿ ಪಾಲಿನೇಷನ್ ಆದರೆ ನಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ಮೊದಲು ಇಮ್ಯಾಸ್ಕ್ಯುಲೇಷನ್ ಮಾಡಬೇಕು. ಇಲ್ಲಿ ಇಮ್ಯಾಸ್ಕ್ಯುಲೇಷನ್ನು ಮೊದಲು ಮಾಡಿರೋದು ಎಲ್ಲಿದೆ ಅಂತ ಅಂದರೆ ಬಿ. ಇದನ್ನು ಬಿಟ್ಟು ಎಲ್ಲವೂ ಇಮ್ಯಾಸ್ಕ್ಯುಲೇಷನ್ನು ಎ ಒಳಗೆ ತಪ್ಪಾಗಿದೆ, ಸಿ ಒಳಗೂ ತಪ್ಪಾಗಿದೆ, ಡಿ ಒಳಗೂ ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಇಮ್ಯಾಸ್ಕ್ಯುಲೇಷನ್ ಎಲ್ಲಿದೆ ಅಂತಂದರೆ ಬಿ. ಇಮ್ಯಾಸ್ಕ್ಯುಲೇಷನ್, ಬ್ಯಾಗಿಂಗ್, ಆರ್ಟಿಫಿಷಿಯಲ್ ಪಾಲಿನೇಷನ್, ರೀಬ್ಯಾಗಿಂಗ್. ಇದಕ್ಕೆ ಸರಿಯಾದ ಉತ್ತರ ಬಂದು ಬಿ. ಇಲ್ಲಿಗೆ ಬಯಾಲಜಿ 2019 Kcet ಪೇಪರ್ಸ್ ಮುಕ್ತಾಯ ಆಯಿತು ಫ್ರೆಂಡ್ಸ್. ನೆಕ್ಸ್ಟು ನೀಟ್ ಪೇಪರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೀಟ್ ಪೇಪರ್ಸ್ 2019ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನಲ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಮತ್ತು ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ CET ಏನಾದರೂ ಪ್ರಿಪೇರ್ ಆಗ್ತಿದ್ರೆ ಅವರಿಗೆ ಶೇರ್ ಮಾಡಿ. ಮತ್ತು ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.